ಬ್ಲಿಂಕಿಟ್ ಅಲ್ಲಿ ₹1 ಕೊಟ್ಬಿಟ್ಟು ಕೊತ್ತಂಬರಿ ತರಿಸಿದೀನಿ ನಾನು. ಸೂಪರ್ ಅದ. ಮಿಲೆಟ್ಸ್ ಬಿಸಿಬೇಳೆ ಬಾತ್ ರೆಡಿ. ಎಲ್ಲ ಜಾಲಿ ಜಾಲಿ ಜಾಲಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಪರವಾಗಿಲ್ಲ. ಇವಾಗ ನೋವಿದೆ, ನೋವಿಲ್ಲ ಅಂತ ಹೇಳ್ತಿಲ್ಲ. ಒನ್ ಆಫ್ ದ ಹಾರಿಬಲ್ ಪೇಯ್ನ್ ಅನುಭವಿಸ್ತಾ ಇದ್ದೀನಿ ನಾನು. ನನ್ನ ಕಾಲು ಆಪ್ರೇಷನ್ ಆದಾಗಲೂ ನಾನು ಇಷ್ಟೊಂದು ಪೇಯ್ನ್ ಅನುಭವಿಸಿರಲಿಲ್ಲ. ಬಟ್ ನನಗೆ ಕೈ ಮಾತ್ರ ಸಿಕ್ಕಾಪಟ್ಟೆ ಪೇಯ್ನ್ ಇದೆ. ಯಾಕೆ ಅಂದರೆ ಬೋನು ಮಾಡಿರೋದ್ರ ಮೇಲೆ ಮಾಡಿದಾರಲ್ಲ, ಅದು ತುಂಬ ಪೇಯ್ನ್ ತೊಗೋತಾ ಇದೆ ನನಗೆ. ತುಂಬ ಪೇನ್ ಇದೆ. ಆ್ಯಂಡ್ ನಿದ್ದೆನೂ ಬರ್ತಾ ಇಲ್ಲ, ನಿದ್ದೆ ಮಾಡೋಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಆಲ್ಮೋಸ್ಟ್ 5 days ಆಯಿತು ಕಣ್ ತುಂಬ ನಿದ್ದೆ ಮಾಡಿ. ನೋವ್ತಾನೆ ಇರುತ್ತೆ, ಜುಮ್ ಅಂತ ಇರುತ್ತೆ, ತಿರ್ಗಂಗಿಲ್ಲಲ್ಲ, ಒಂದೇ ಸೈಡ್ ಮಲಗಬೇಕು. ಸೊಂಟನೂ ನೋವು ನನಗೆ. ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಪರವಾಗಿಲ್ಲ, ಇಟ್ಸ್ ಓಕೆ. ಅದು ಹೊಲಿಗೆ ಬಿಚ್ಚೋವರೆಗೂ ಹಿಂಸೆನೇ ನನಗೆ. ಸೊ ನೋಡಿ, ಹಿಂಗೆ ಹಾಕೊಂಡಿರೋದು ಹಿಂಗೆ ಹಿಂಗೆ. ಡಾಕ್ಟ್ರ್ ಏನಂದ್ರು ಗೊತ್ತಾ, ಆರಾಮಾಗಿರಮ್ಮ, ನಾರ್ಮಲ್ ಲೈಫು, ಕೈ ಹಿಂಗೆ ಹಾಕೊಂಡು ಹೋಯ್ತಾ ಇರು ಬರ್ತಾ ಇರು ಅಂತ ಅವ್ರು ಹೇಳ್ಬಿಡ್ತಾರೆ. ಆದರೆ ಬಾಡಿ ನಮಗೆ ಶಕ್ತಿ ಬೇಕಲ್ಲ. ಸೊಂಟಲ್ಲಿ ಕಿತ್ತಿರೋದೇ ಅರ್ಧ ನೋವಾಗ್ಬಿಟ್ಟದೆ ನನಗೆ. ಸೊ ಹುಷಾರಾಗ್ತಾ ಇದ್ದೀನಿ, ಬೆಟರ್ ಆಗಿದ್ದೀನಿ, ಪರವಾಗಿಲ್ಲ. ಕಂಪ್ಯಾರಿಟಿವ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಮೆಡಿಸನ್ದು ಡೋಸ್ ಎಲ್ಲ ಸ್ವಲ್ಪ ಇಳಿತಾ ಇದೆ ಇವಾಗ. ಅದೊಂಥರ ನನಗೆ ತಲೆ ಎಲ್ಲ ನೋವು ಒಂಥರ ಆಗ್ತಿತ್ತು, ಹೆಂಗೆಂಗೋ ಆಗ್ತಿತ್ತು ನನಗೆ. ಇವಾಗ ರಿಲೀಫ್ ಆಗ್ತಾ ಇದೆ. ಸೊ ಇವತ್ತು ನಮ್ಮಮ್ಮ ಒಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾರೆ. ಅದನ್ನು ವೀಡಿಯೋದಲ್ಲಿ ತೋರಿಸೋಣ ಅಂತ ಶುರು ಮಾಡೋದು. ನನಗಿನ್ನು ಅಡುಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕೈ ಹಿಡ್ಕೊಂಡು ಮಾಡೋಕ್ಕೆ ಆಗಲ್ಲ ಸ್ವಲ್ಪ ದಿನ. ಸೊ ನಾನು ಹುಷಾರಾದ್ಮೇಲೆ ಇನ್ನೂ ಸೂಪರಾಗಿರೋ ರೆಸಿಪೀಸ್ ತೋರಿಸ್ತೀನಿ. ನಮ್ಮಮ್ಮ ಮಾಡಿದ ಅವರೆಕಾಯಿ ಚಿತ್ರಾನ್ನ ಅಂತೂ ತುಂಬ ಜನ ಫ್ಯಾನ್ ಬೇಸಿದ್ದೀರಾ. ಆ್ಯಂಡ್ ನಾನು ಆಲೂಗಡ್ಡೆ ಬಿರಿಯಾನಿ ಮಾಡಿದ್ದಕ್ಕಂತೂ ಇನ್ನೂ ಜಾಸ್ತಿ ಫ್ಯಾನ್ ಬೇಸಿದ್ದೀರಾ. ತುಂಬ ಖುಷಿ ಆಯಿತು. ನೀವೆಲ್ಲ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಹಾಕ್ತಾ ಇದ್ದೀರಲ್ಲ, ನಂಗೆ ತುಂಬ ಖುಷಿ ಆಯಿತು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಹೋಪ್ಫುಲಿ ನಿಮ್ಮೆಲ್ರಿಗೂ ನಮ್ಮ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತೀನಿ. ಆ್ಯಂಡ್ ಇವತ್ತು ನಿಮಗೆ ಮಿಲೆಟ್ಸ್ ಬಗ್ಗೆ ಗೊತ್ತಿರುತ್ತಲ್ಲ, ಮಿಲೆಟ್ಸ್ ಅಂತ ಕೇಳಿರ್ತೀರ ಅಲ್ವಾ ನೀವು. ನವಣೆ ಬರುತ್ತಲ್ಲ, ನವಣೆ ತಾನೇ ಮಿಲೆಟ್ಸ್ ಅನ್ನೋದು. ಹಾಂ, ನವಣೆ. ಅದರಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರೋಂಥ ಮಿಲೆಟ್ಸ್ ಬರುತ್ತೆ. ಎಷ್ಟೊಂದು ವೆರೈಟಿ ಮಿಲೆಟ್ಸ್ ಬರುತ್ತೆ. ಸೊ ನಾವು ಇವಾಗ ಡಯಟ್ ಸ್ವಲ್ಪ ಫುಡ್ಡೆಲ್ಲ ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ತಿನ್ನಬೇಕಾಗಿರೋ ಕಾರಣ ನಮ್ಮಮ್ಮ ನನಗೆ ಒಂದು 3-4 ಸತಿ ಮಿಲೆಟ್ಸ್ದು ಪೊಂಗಲ್ ಮಾಡಿದರು, ಮಿಲೆಟ್ಸ್ ಬಿಸಿಬೇಳೆ ಬಾತ್ ಮಾಡಿದರು. ನಿಮಗೆ ಯಾಕೆ ತೋರಿಸ್ಬಾರ್ದು ಒಂದು ಸತಿ ಅಂತ ಅನ್ನಿಸ್ತು. ಸೊ ಮಿಲೆಟ್ಸಲ್ಲಿ ಇವತ್ತು ಏನೋ ಬಿಸಿಬೇಳೆ ಬಾತ್ ಮಾಡಿಸ್ತಾ ಇದ್ದೀನಿ. ಸೊ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಏನು ಪ್ರೊಸೀಜರು, ಮಿಲೆಟ್ಸಲ್ಲಿ ಯಾವ ರೀತಿ ಮಾಡೋದು ಅಂತ, ಟ್ರಸ್ಟ್ ಮೀ, ಇದು ಒನ್ ಆಫ್ ದ ಯಮ್ಮಿಯಸ್ಟ್ ತಿಂಡಿ. ನಿಮಗೆ ಅದು ಮಿಲೆಟ್ಸ್ ಅಂತಲೇ ಅನಿಸಲ್ಲ, ನೀವು ಅಸಹ್ಯನೂ ಮಾಡ್ಕೊಳ್ಳಲ್ಲ. ಅಯ್ಯೋ ಏನಪ್ಪ ಇದು ಹಿಂಗಿದೆಲ್ಲ ತಿನ್ನಬೇಕು ಅಂತ ಅಲ್ಲ, ಆ ಥರ ಫೀಲಿಂಗೇ ಬರಲ್ಲ. ಸಖತ್ತಾಗಿರುತ್ತೆ. 2 ಪ್ಲೇಟ್ ಹೊಡಿಬೋದು, ನಿಜ ಹೇಳ್ತೀನಿ ಕೇಳಿ. ಸೊ ಎಂಜಾಯ್ ಮಾಡ್ತೀರಾ. ನಿಮಗೆ ಗೊತ್ತೇ ಆಗಲ್ಲ ಅನ್ನನ ಏನಿದು ಅಂತ ಹೇಳಿಬಿಟ್ಟು. ಜೋಳದಲ್ವ ಆ್ಯಕ್ಚುಲಿ ಮಿಲೆಟ್ಸು, ಭತ್ತ ಅದರದ್ದೆಲ್ಲ ಹೊಟ್ಟಿಂದ ಮಾಡಿರ್ತಾರೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಫ್ಯಾಟ್ 1% ಇರಲ್ಲ ಅದರಲ್ಲಿ, ಬಟ್ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಇವಾಗ ನಮ್ಮಮ್ಮ ಮಿಲೆಟ್ಸ್ಗೆ ಏನೇನು ಐಟಮ್ಸ್ಗಳು ಹಾಕ್ತಾರೆ, ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತಾರೆ ಅಂತ ತೋರಿಸ್ತೀನಿ. ನಮ್ಮಮ್ಮ ಎಲ್ಲ ಜೋಡಿಸ್ತಾ ಇದ್ದಾರೆ, ರೆಡಿ ಮಾಡಲಿ, ತೋರಿಸ್ಬಿಡ್ತೀನಿ. ಬನ್ನಿ ಇವತ್ತು ಮಿಲೆಟ್ಸ್ ಬಿಸಿಬೇಳೆ ಬಾತ್ ರೆಸಿಪಿ ತೋರಿಸ್ತೀನಿ. ಇಲ್ಲೋಡಿ, ಬ್ಲಿಂಕಿಟಲ್ಲಿ ₹1 ಕೊಟ್ಬಿಟ್ಟು ಕೊತ್ತಂಬರಿ ತರಿಸಿದ್ದೀನಿ. ನಾನು ನೆನ್ನೆ ನೋಡಿದೆ ಆಯ್ತಾ, 100 ಗ್ರಾಮ್ಗೆ ₹1 ಅಂತ ಇತ್ತು, 200 ಗ್ರಾಮ್ಗೆ ₹2 ಅಂತಿತ್ತು. ನಾನು ಟ್ರೈ ಮಾಡಬೇಕಿತ್ತು ಎಷ್ಟು ಕ್ವಾಂಟಿಟಿ ಕೊಡ್ತಾರೆ ಅಂತ ಚೆಕ್ ಮಾಡೋಕ್ಕೋಸ್ಕರ ತರಿಸಿದೆ. ಇವತ್ತು 1-2 ಐಟಮ್ ತರಿಸ್ಬೇಕಿತ್ತು, ಜೊತೆಗೆ ಇದನ್ನು ಆ್ಯಡ್ ಮಾಡಿದೆ. ₹1ಗೆ ಎಷ್ಟು ಚೆನ್ನಾಗಿದೆ. ಯಾವ್ದಮ್ಮ, ನಾಟಿನ ಫಾರಮ್ಮ? ಇದು ಫಾರಮ್ಮು. ಬೇರು ಇಲ್ಲ, ಎಷ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಮಮ್ಮಿ. ಅಂದ್ರೆ ನೋಡು, ಅಗಲ ಬರುತ್ತೆ ಲೀಫ್. ನಾಟಿ ಆದ್ರೆ ಸಣ್ಣಗಿರುತ್ತೆ. ₹1 ವರ್ತಲ್ಲ ಮಮ್ಮಿ. ಯಾರು ಕೊಡಲ್ಲ. ₹5 ಅಂಗಡಿಲಿ ಹೋದ್ರೆ ಕೊಡಲ್ಲ, ಇಷ್ಟು ಕೊಡಲ್ಲ. ನಿಜ ₹20 ಇದ್ರು ₹5 ಕೊಡಿದ್ರು ಕೊಡಲ್ಲ ಇಷ್ಟು. ₹1 ಕೊತ್ತಂಬರಿ ಗಾಯ್ಸ್, ಪರವಾಗಿಲ್ಲ, ಗಮ್ಮಂತಿದೆ ಅಲ್ಲ. ಮಸ್ತ್ ಬರ್ತಾ ಇದೆ ಕೊತ್ತಂಬರಿ. ಚೆನ್ನಾಗಿದೆ. ಏನೋ ಫ್ರೀಯಾಗಿ ಕೊಟ್ಟವ್ರೆ, ಏನೇನೋ ಕೊಡ್ತಾ ಇರ್ತಾರೆ. ಕೀಪ್ ಇಟ್ ಅಪ್ ಅಂತೆ. ಬಾಸುಮತಿ, ಇಂಡಿಯಾ ಬಾಸುಮತಿ ರೈಸ್ ಏನೋ ಬ್ಯಾಂಡ್ ಕೊಟ್ಟವ್ರೆ ಗಿಫ್ಟ್. ವರ್ತು ₹1 ಕೊತ್ತಂಬರಿ. ಒಳ್ಳೆ ಮಜಾ. ಎಮರ್ಜೆನ್ಸಿ ತರ್ಸ್ಬೋದು ನೋಡಿ ಇನ್ನ ಕೊತ್ತಂಬರಿನ. ಮನೆ ಹತ್ರ 50-30 ಅಂತ ಬಂದ್ರೆ ಒಂದು ಯಾವಾಗ್ಲೂ ಆಫರ್ ಇರುತ್ತೋ ಗೊತ್ತಿಲ್ಲ. ನುಗ್ಗೆ ಸೊಪ್ಪು ಹೇಳ್ಬೇಕಾಯ್ತು. ನೀನ್ ನೆನ್ಸ್ಬೇಕಿತ್ತು ನನಗೆ. ಬಿಡು, ನೆಕ್ಸ್ಟ್ ಏನಾದ್ರು ತರಿಸ್ತೀನಿ. ನೆಕ್ಸ್ಟ್ ಇದೊಂದು ಅದೊಂದು ತರ್ಸು. ಮಜಾ ಆಯ್ತು ಬಿಡು. ಕೊತ್ತಂಬರಿ ₹1 ನಿಜವಾಗ್ಲೂ ಯಾರು ಕೊಡಲ್ಲ. ₹1 ಏನ್ ಬರುತ್ತೆ ಅಂತಾರೆ. ₹1 ನೋಡಿ ಕೊತ್ತಂಬರಿ ಸೊಪ್ಪು ಬರುತ್ತೆ ಬ್ಲಿಂಕಿಟ್ ಅಲ್ಲಿ, ತಗೋಬಿಡಿ. ಜಾಲಿ. ನಾನು ಬ್ಲಿಂಕಿಟಲ್ಲಿ ಕೊತ್ತಂಬರಿ ಜೊತೆಗೆ ಮಿಕ್ಸರ್ ತರಿಸಿದೆ. ಯಾಕಂದರೆ ಬಿಸಿಬೇಳೆ ಬಾತ್ಗೆ ನನಗೆ ಮಿಕ್ಸ್ಚರ್ ಇಲ್ಲ, ಬೂದಿ ಇಲ್ಲ, ನೀವು ಒಳಗೋಗಲ್ಲ. ನನಗೆ ಇದು ಒಂಥರ ಬೇಕು. ಆಮೇಲೆ ಜೊತೆಗೆ ಮೊಸರು ಬೇಕು ನನಗೆ. ನನಗಿದೆಲ್ಲ ಇದ್ರೇ ಬಿಸಿಬೇಳೆ ಬಾತ್ ಒಳಗಡೆ ಹೋಗೋದು.
ನೋಡಿ ಗಾಯ್ಸ್, ನಮ್ಮಮ್ಮ ಬರೀ ಬ್ಲಿಂಕಿಟಲ್ಲಿ ತರಕಾರಿ ಹಣ್ಣು ಎಲ್ಲ ತರಿಸ್ತಾನೇ ಇರೋದು ಇವಾಗ. ಬರೀ ಇದೇ ಕೆಲಸ, ಆಚೆ ಹೋಗೋದೇ ಇಲ್ಲ. ಎವ್ರಿಥಿಂಗ್ ಆನ್ಲೈನ್ ಆನ್ಲೈನ್ ಆನ್ಲೈನ್. ಸುಲಭವಾದ ಕೆಲಸವನ್ನು ನಮ್ಮಮ್ಮ ಮಾಡ್ತಿದ್ದಾರೆ. ಸೋಂಬೇರಿ ಕೆಲಸ ಅಂತಾರೆ ಇದನ್ನ, ಇಂಡೈರೆಕ್ಟ್ ಸ್ಪೀಚ್. ಆ್ಯಂಡ್ ನಮ್ಮ ಕೊತ್ತಿಗಳನ್ನ ನೋಡ್ಕೊಬಿಡಿ ಗಾಯ್ಸ್. ನೋಡಿ ಸ್ವಲ್ಪ ಅವರಿಬ್ರಿಗೆ ಏನಾದರೂ ಇದೆಯಾ ಚಿಂತೆ? ಹಾಂ, ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಹಾಲು ಕುಡಿಸ್ಕೊಂಡು ಜಾಲಿ ಮಾಡ್ತಾ ಇದ್ದಾರೆ ಮದರ್ಸು. ಬಂದು ಸ್ವಲ್ಪ ಏನೇನು ಐಟಮ್ ಅಂತ ಹೇಳ್ಬಿಡ್ತೀಯಾ? ನೀರೇ ಹೇಳು. ನಾನು ಓಕೆ ಅಲ್ಲ, ನೀನು ಇದು ಮೆಜರ್ಮೆಂಟ್ ಹೇಳು ಸ್ವಲ್ಪ. ತರಕಾರಿ ನಿಮ್ಗೆ ಏನ್ ಬೇಕೋ ಹಾಕೊಳ್ಳಿ. ನಮ್ಮಮ್ಮ ಹುರುಳಿಕಾಯಿ, ಟೊಮೊಟೊ, ಆಲೂಗಡ್ಡೆ, ಕ್ಯಾರೆಟು, ಬಟಾಣಿ ಹಾಕು ಮಮ್ಮಿ. ಆಮೇಲೆ ಇದು ಏನಪ್ಪ ಇದು ನಂಗೆ ಮರ್ತೋಯ್ತು, ಕಳೆಕಾಯಿ, ಗೋಡಂಬಿ, ಈರುಳ್ಳಿ, ಬಟಾಣಿ, ಹಸಿ ಬಟಾಣಿ. ಸೊ ಇಷ್ಟು ತರಕಾರಿ ನೀವು ಏನ್ ಬೇಕೋ ಹಾಕೊಳ್ಳಿ, ಅದರಲ್ಲೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಆ್ಯಂಡ್ ಕೆಲವರು ಎಡೆಕೋಸು ಹಾಕ್ತಾರೆ, ಕೆಲವರು ಆ್ಯಕ್ಚುಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋರು ಇರ್ತಾರೆ. ನಾವು ಅದೆಲ್ಲ ಹಾಕಲ್ಲ, ನಮ್ದು ಏನಿದ್ರು ಡೈರೆಕ್ಟ್ ಇಷ್ಟೇ. ಓಕೆ, ಇವಾಗ ಬೇಳೆ ಮತ್ತು ನವಣೆ ಎಷ್ಟೆಷ್ಟು? ನಮ್ಮಿಬ್ರಿಗೆ ಇದು ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ಇಷ್ಟ ಜಾಸ್ತಿ ಆಗುತ್ತಾ? ಇದೇ 2 ಹೊತ್ತಿಗೆ ಆಗ್ಬಿಡುತ್ತೆ. ಬೇಕಾದ್ರೆ ಇನ್ನೂ ಕಡಿಮೆ ಮಾಡಬೇಕು. ಇನ್ನೂ ಕಮ್ಮಿ ಮಾಡಬೇಕು ಅಂದ್ರೆ ಎಷ್ಟು ಕ್ವಾಂಟಿಟಿ ಹೇಳು? ಒಂದು ಚಿಕ್ಕ ಗ್ಲಾಸ್, ಒಂದು ಪುಟ್ಟು ಬೌಲಲ್ಲಿ ಸಮ ಮಿಲೆಟ್ಸು ಬೇಳೆ. ನಾನು ಮೈಸೂರು ದಾಲ್ ತಗೋತೀನಿ, ಯಾಕಂದರೆ ಬೇಗ ಈಸಿಯಾಗಿ ಸಾಫ್ಟಾಗಿ ಹೋಗುತ್ತೆ. ಮಾಮೂಲಿ ಶಿವಲಿಂಗ ಬೇಳೆ, ಮಾಮೂಲಿ ಬೇಳೆಗಳು ಬಂದರೆ ಯೆಲ್ಲೋ ಕಲರ್ ಬರುತ್ತಲ್ಲ, ಅದು ಸ್ವಲ್ಪ ಬೇಳೆ ಸರಿಯಾಗಿ ಬೇಯೋದೇ ಇಲ್ಲ. ಒಂದೊಂದ್ಸಲ ಮ್ಯಾಶ್ ಮಾಡಬೇಕು, ತರಕಾರಿ ಶಿಫ್ಟ್ ಮಾಡಿ. ಅದಕ್ಕೆ ನಾನೇನು ಮಾಡ್ತೀನಿ, ಮೈಸೂರು ದಾಲ್ ಹಾಕ್ತೀನಿ. ನಮ್ಮ ಮನೆಯಲ್ಲಿ ನಾವು ಆ್ಯಕ್ಚುಲಿ ಮೈಸೂರು ಬೇಳೆನೇ ತಿನ್ನೋದು. ನಮಗೆ ದಪ್ಪು ಬೇಳೆ, ಶಿವಲಿಂಗ ಬೇಳೆ ನಾವು ಬಿಟ್ಟು ಸುಮಾರು ವರ್ಷ ಆಯಿತು. ಇವಾಗ ಮೈಸೂರು ಬೇಳೆಯಲ್ಲೇ ನಮಗೆ ಅಡುಗೆ ಮಾಡೋದ್ರೇನೆ ರುಚಿ. ನೀವು ಒಂದ್ಸತಿ ಮೈಸೂರು ಬೇಳೆಯಲ್ಲಿ ಆ್ಯಕ್ಚುಲಿ ರಸಮ್ಮು, ಸಾಂಬಾರೆಲ್ಲ ಮಾಡ್ಕೊತೀನಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ದಪ್ಪು ಬೇಳೆಗಿಂತ ಈ ಬೇಳೆ ಸಖತ್ ಟೇಸ್ಟ್ ಇರುತ್ತೆ. ಸೊ ಇದು ಅನ್ಪಾಲಿಶ್ಡು, ಕಲರ್ ಬರೋದೇ ಹಿಂಗೆ ಇದು. ಸೊ ಮೈಸೂರು ದಾಲ್ ಅಂತ ಹೇಳಿದ್ರೆ ಸಿಗುತ್ತೆ ನಿಮಗೆ. ಸೊ ಇದು ಮಿಲೆಟ್ಸು, ಯಾವ ಮಿಲೆಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ವೆರೈಟಿ ಆಫ್ ಮಿಲೆಟ್ಸ್ ಸಿಗುತ್ತೆ, ಯಾವ ಮಿಲೆಟ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಬೇಳೆ, ಮಿಲೆಟ್ಸು. ನಮಗೆ ಏನು ತರಕಾರಿ ಬೇಕೋ ಅದನ್ನು ಇಲ್ಲಿ ರೆಡಿ ಮಾಡ್ಕೋಬೋದು. ಏನು ತರಕಾರಿ ಬೇಕಾದರೂ ಹಾಕ್ಕೊಳ್ರಿ. ಸೊ ಇಷ್ಟು ರೆಡಿ ಮಾಡಿಕೊಂಡು ಅಮ್ಮ ಇವಾಗ ಇದನ್ನು ನೆನೆಸ್ಬೇಕಾ? ತೀರಾ ಜಾಸ್ತಿನೂ ತರಕಾರಿ ಹಾಕ್ಬಾರ್ದು, ಮಿಲೆಟ್ಸು ಹಾಕ್ಬಾರ್ದು. ಎಲ್ಲವೂ ಲೈಟಾಗಿರಬೇಕು. ಒಂದೇ ಥರ ಐಟಮು ಬೈಕ್ ಸಿಗಬಾರ್ದು, ಎಲ್ಲವೂ ಮಿಕ್ಸ್ ಇರಬೇಕು. ಅಮ್ಮ ಇದನ್ನು ನೆನೆಸ್ಬೇಕಾ? 1 ಅವರ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಕುಡಿಯೋ ನೀರಿನಲ್ಲಿ 1 ಅವರ್ ನೆನೆಸಿದಷ್ಟು ಇದು ಸ್ವಲ್ಪ ಚೆನ್ನಾಗಿ ದಪ್ಪಕ್ಕಾಗುತ್ತೆ, ಸಾಫ್ಟ್ ಆಗುತ್ತೆ. ಬೇಯ್ಬೇಕಾರೆ 2 ಸಲ ಕೂಕೊಂಡ್ರೆ ಸಾಕು. ಅವಾಗ ಅದಕ್ಕೆ ಇದೆಲ್ಲ ಹಾಕಿದ್ಮೇಲೆ 2 ವಿಸಿಲ್ ಸಾಕು. ಅಟ್ಲೀಸ್ಟ್ ಅಷ್ಟರೊಳಗಡೆ ಕೆಲಸ ಆಗೋಷ್ಟರೊಳಗೆ 1 ಅವರ್ ನೆನೆಸ್ತೀನಿ. ಬೇಳೆ ಮತ್ತು ಮಿಲೆಟ್ಸ್ನ 1 ಅವರು ನೆನೆಸ್ಬೇಕು, ನೀರಲ್ಲಿ ತೊಳೆದು ಚೆನ್ನಾಗಿ ನೆನೆಸಿ. ಅಷ್ಟೊತ್ತಿಗೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಒಗ್ಗರಣೆ ನೆಕ್ಸ್ಟ್ ಏನು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಮ್ಮ ಬಿಸಿಬೇಳೆ ಬಾತ್ ರೆಸಿಪಿಯನ್ನು ಶುರು ಮಾಡೋಣ. ಕುಕ್ಕರನ್ನು ಇಟ್ಟು ಗ್ಯಾಸ್ ಆನ್ ಮಾಡಿ ಎಣ್ಣೆಯನ್ನು ಬಿಡೋಣ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ಸೇಮ್ ನೀವು ಬಿಸಿಬೇಳೆ ಬಾತ್ ಹೆಂಗೆ ಮಾಡ್ತೀರಾ ಸೇಮ್ ಪ್ರೊಸೀಜರ್. ಕರಿಬೇವು, ಆಮೇಲೆ ಒಣಮೆಣಸಿನ್ಕಾಯಿ, ಗೋಡಂಬಿ, ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕಬೇಕು. ಚಟಪಟ ಅನ್ನಬೇಕು. ಒಂದೇ ಮೆಣಸಿನ್ಕಾಯಿ ಖಾರ ಸಾಕು ನಮಗೆ. ಸುಮ್ಮನೆ ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ. ಬ್ಯಾಡಿಗೆ ಜಾಸ್ತಿ ನಾವು ಬಳಸೋದು, ಬೇರೆ ಮೆಣಸಿನ್ಕಾಯಿ ಬಳಸಲ್ಲ. ಅದೇನು ಗೊತ್ತಾ, ಕಲರ್ ಚೆನ್ನಾಗಿ ಬರುತ್ತೆ, ಖಾರನೂ ಮೀಡಿಯಮ್ ಆಗಿರುತ್ತೆ, ಅದಕ್ಕೆ ಬ್ಯಾಡಿಗೆ ಹಾಕೋದು. ಎಸ್, ಈಗ ಬೀಜ, ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಡಲೆಕಾಯಿ ಬೀಜ ಆಯಿತು. ನೆಕ್ಸ್ಟ್ ಗೋಡಂಬಿ, ಆಮೇಲೆ ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಟೊಮೆಟೊ ಮತ್ತೆ ಈರುಳ್ಳಿ. 1 ಟೊಮೆಟೊ 1 ಈರುಳ್ಳಿ ಸಾಕಾ? 1 ಅಕ್ಕಿ ಇಬ್ಬರಿಗೆ ಅಷ್ಟೇ ಸಾಕು. ಈಸಿ ಕೆಲಸ ಇದು. 15 ನಿಮಿಷ ರೆಡಿನಾ ಇದು? ಈಸಿನೇ. ಯಾಕತ್ತ ನಾವು ಇಬ್ಬರಿಗೆ ಮಾಡ್ಕೊತಾ ಇರೋದು. ತರಕಾರಿ ಏನಂದ್ರೆ 1 ಅವರ್ ಓಡಿಸೋನು. ಇದು ಮಿಲೆಟ್ಸ್, ತೊಗರಿ ಬೇಳೆ ಬೇಯಿಸೋದು, ನೆನೆಸ್ಕೊಳ್ಳೋದೇ ದೊಡ್ಡ ಕೆಲಸ ಅಷ್ಟೇ. ಎಲ್ಲ ತರಕಾರಿಗಳು, ಆಲೂಗೆಡ್ಡೆ, ಹುರುಳಿಕಾಯಿ, ಕ್ಯಾರೆಟು, ಹಸಿ ಬಟಾಣಿ. ಓಕೆ, ಜಾಸ್ತಿ ತರಕಾರಿನೂ ಇಲ್ಲ, ಮೀಡಿಯಂ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೊಂಡು.
ಸಾಸಿವೆ ಮರ್ತೋಗಿದ್ದ. ಲೇಟಾಗಿ ಹಾಕೋಬೇಕು ಸ್ವಲ್ಪ ಇದನ್ನ, ಯಾಕಂದ್ರೆ ಇವೆಲ್ಲ ತರಕಾರಿ ಬೇಯದೆ ಲೇಟು. ಮಧ್ಯೆ ಮಾಡಿಬಿಟ್ಟು ಹಾಕು, ಚಟಾಪಟ ಚಟಾಪಟ. ಸ್ವಲ್ಪ ಸಾಸಿವೆ ನಾವು ಹುಳಿಗೆ ಹಾಕ್ತೀವಲ್ಲ ಅಷ್ಟು ಹಾಕ್ಬಾರ್ದು, ಜಾಸ್ತಿ ಹಾಕಬೇಕು. ನೋಡಿ 1/4 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಇಂಗು, ನಾವು ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ, ಇಂಗು. ಚೆನ್ನಾಗಿ ಫ್ರೈ ಆಯ್ತು, ತರಕಾರಿ ಎಲ್ಲ ಬೇಯಿತು. ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗ ಹಾಕಲ್ಲ, ಆಪ್ಷನ್. ಬೆಳ್ಳುಳ್ಳಿ ಹಾಕೊಳ್ಳಿ, ಇಲ್ಲಾಂದ್ರೆ ಹಿಂಗ ಹಾಕೊಳ್ಳಿ, ಎರಡರಲ್ಲೊಂದು. ಅವ್ರ ಮೇಲೆ ನೆನೆಸಿದ್ದೆ, ದಪ್ಪ ಆಗಿದೆ ನೋಡಿ ಎಲ್ಲ. ಚೆನ್ನಾಗಾಗಿದೆ ಮಿಲೆಟ್ಸ್ ಎಲ್ಲ. ಬೇಗ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ಇವಾಗ ಬೆಂದಿದ್ದ ತರಕಾರಿಗೆ ಇದನ್ನ ಹಾಕೊಳ್ಳೋದಷ್ಟೇ. ನೀರ್ ಕ್ವಾಂಟಿಟಿ ಯಾವ ತರ ಮಿಲೆಟ್ಸ್ಗೆ? ಅನ್ನದ ಥರನೇನಾ? ಸೇಮಾ? 1:2 ಅಷ್ಟೇ. ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ, ರುಚಿನೇ ಇರಲ್ಲ. ಇದಾದ್ಮೇಲೆ ಒಂದು ಕುದಿಯದ್ಮೇಲೆ ಬಿಸಿಬೇಳೆಬಾತ್ ಪೌಡ್ರು 3 ಸ್ಪೂನ್ ತಗೊಂಡಿದ್ದೀನಿ. ನಾವು ಯೂಸ್ ಮಾಡೋದು MTR ಬಿಸಿಬೇಳೆಬಾತ್ ಪುಡಿ. ನಾವು ಮನೇಲಿ ಮಾಡಲ್ಲ, ಮತ್ತು ಬೇರೆ ಯಾವುದು ನಮ್ಗೆ ಇಷ್ಟ ಆಗಲ್ಲ. ನಮ್ಗಿದು ಇಷ್ಟ MTRದೇ ಇಷ್ಟ ನಮಗೆ. ಸೊ ನಾವು MTR ಬಿಸಿಬೇಳೆಬಾತ್ ಪುಡಿನೇ ಯೂಸ್ ಮಾಡ್ತೀವಿ. ಒಂದು ಕುದಿ ಬರಲಿ, ಒಂದು ಕುದಿ ಬರಲಿ. 1:2. ನಾರ್ಮಲ್ ನೀವು ಅಕ್ಕಿಗೆ ಹೆಂಗೆ ನೀರು ಹಾಕ್ತೀರಾ ಸೇಮ್ ಮೆಷರ್ಮೆಂಟೇ ವಾಟರ್. ಇದಕ್ಕೆ ಎಕ್ಸ್ಟ್ರಾ ಏನು ಬೇಡ. ಖಾರಕ್ಕೆ ಯಾವತ್ತೂ ಸ್ವಲ್ಪ ಬೆಲ್ಲ ಇಲ್ಲಾಂದ್ರೆ ಸಕ್ಕರೆ ಹಾಕೋಬೇಕು. ಸ್ವೀಟ್ಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇದು 2 ಟಿಪ್ಸ್ ನೋಡಿ. ಸಕ್ಕರೆ ಹಾಕ್ತಾ ಇದ್ದಾರೆ, ಅದು ತುಂಬಾ ರುಚಿ ಬರುತ್ತೆ. ಹಾಗೆ ಕುದಿ ಬರ್ತಾ ಇದೆ. ಅರ್ಶಿನ ಏನು ಬೇಡವಾ? ಈ ಪುಡಿಲೇ ಎಲ್ಲ ಇರುತ್ತೆ. ಸೊ 3 ಸ್ಪೂನ್ ಬಿಸಿಬೇಳೆಬಾತ್ ಪುಡಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನ ಹಾಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿ ಬಂದ್ಮೇಲೆ ಹಾಕೋಬೇಕು. ಅದನ್ನ ಚೆನ್ನಾಗಿ ಕಲಿಸ್ಬಿಟ್ಟು, ಬಿಸಿಗೆ ಗಂಟಾಗ್ಬಿಡುತ್ತೆ, ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ನಿಮ್ಮ ಕುಕ್ಕರ್ ಎಷ್ಟು ವಿಸಿಲ್ ಹೊಡಿತದೋ ಹೊಡ್ಸ್ಕೊಂಡು ರೆಡಿಯಾಗಿ. ನಮ್ಮ ಕುಕ್ಕರ್ 2 ವಿಸಿಲ್ ರೆಡಿ ಆದಮೇಲೆ ಹೇಳ್ತೀನಿ, ತಿಂದು ನೋಡಿ ಹೇಳ್ತೀನಿ ಹೆಂಗಿತ್ತು ಅಂತ. ಅದ್ರ ಮೇಲೆ ಒಂದು ಚಮಚ ತುಪ್ಪ ಹಾಕ್ಬೇಕು. ಹಂಗೆ ತಿನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ತುಪ್ಪ ಹಾಕಿ ಒಂದ್ಸಲ ಕಲಸಿ ತಿನ್ನೋದು. ನೋಡಿ, 2 ಇಟ್ಟಿದ್ದೀನಿ. ತುಪ್ಪ ಲಾಸ್ಟ್ಗೆ ಹಾಕ್ತಾರಂತೆ ನಮ್ಮಮ್ಮ. ಎಲ್ಲ ಆಗಿ ಕುಕ್ಕರ್ ಕೂಗಿ ವಿಸಿಲ್ ಹೊಡೆದು ಪ್ರೆಸರ್ ಬಿಟ್ಟ ಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ತುಪ್ಪ ಹಾಕೋಬೇಕು. ಇವಾಗಲೇ ಹಾಕ್ಬಾರ್ದು, ಯಾಕಂದ್ರೆ ಕರಿಬೇವು ಹಾಕಿದೀವಲ್ಲ. ಓಕೆ, ಬಿಸಿಬೇಳೆಬಾತ್ ಸಿ ಯು ಆಫ್ಟರ್ ಸಮ್ ಟೈಮ್. ಎಲ್ಲ ಜಾಲಿ ಜಾಲಿ ಜಾಲಿ. ನೋಡಿ ಗಾಯ್ಸ್, ಮಿಲೆಟ್ಸ್ ಬಿಸಿಬೇಳೆಬಾತ್ ರೆಡಿ. ಸೂಪರ್ ಡೂಪರ್ ಆಗಿ ಘಮ್ ಅಂತ ಇದೆ. ನೋಡಕ್ಕಂತೂ ಸಕ್ಕತ್ತಾಗಿದೆ. ಕಲರ್ ನೋಡೇ ಹೇಳ್ತೀನಿ ಅನ್ನಲ್ಲ, ಸೂಪರ್ ಆಗಿರುತ್ತೆ ಟೇಸ್ಟು. ರೆಸಿಪಿ ಸಕ್ಕತ್ತಾಗಿ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಈಗ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ಈಗ ಟೇಸ್ಟ್ ಅನ್ನು ಮಾಡುವ. ನಮ್ಮಮ್ಮ ಕ್ಯಾಪ್ಸಿಕಮ್ ಹಾಕೋದು ಮಾಡ್ತೋಗ್ಬಿಟ್ರು, ಪರವಾಗಿಲ್ಲ. ಟೇಸ್ಟ್ ಮಾಡೋಣ. ಸೋ ಗುಡ್. ಟ್ರೈ ಮಾಡಿ, ಸೀರಿಯಸ್ಲಿ ಇಷ್ಟಪಡ್ತೀರಾ. ಅನ್ನೋದು ಬೇಡ ಅಂತ ಮಿಲೆಟ್ಸ್ಗೆ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸಕ್ಕತ್ತಾಗಿದೆ ಮಿಲೆಟ್ಸ್ ಬಿಸಿಬೇಳೆಬಾತ್, ಸೂಪರ್ ಆಗಿದೆ. ಮಿಲೆಟ್ಸು ಆ್ಯಕ್ಚುಲಿ ಬಾಡಿಗೆ ಹೀಟು. ಸೊ ನೋಡಿಕೊಂಡು ಕನ್ಸಂಪ್ಷನ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಓವರ್ ಹೀಟ್ ಆಗಬಹುದು. ಸೊ ಡೈಲಿ ಕನ್ಸಂಪ್ಷನ್ ಮಾಡಬೇಡಿ ಮಿಲೆಟ್ಸು. ಸ್ವಲ್ಪ ಗ್ಯಾಪ್ ಕೊಟ್ಟು ತಿನ್ನಿ. ಹೀಟ್ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಮೊಸರು ಹಾಕೊಂಡಿದ್ದು, ಸ್ವಲ್ಪ ತಣ್ಣಗಾಗಿ ಚೆನ್ನಾಗಿ ಟೇಸ್ಟಿ ಅಂತ. ಸಕ್ಕತ್ತಾಗಿದೆ. ಟ್ರೈ ಮಾಡಿ ರೆಸಿಪಿನ ಕಮೆಂಟಲ್ಲಿ ನೀವು ಹಾಕಬೇಕು. ಟ್ರೈ ಮಾಡಾದ್ಮೇಲೆ ಖುಷಿ ಆಗುತ್ತೆ ನನಗೆ. ಸೂಪರ್ ಅದ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹೆಲ್ದಿ ಫುಡ್ಡು, ಜಾಸ್ತಿ ತರಕಾರಿ ಹಾಕಿದ್ದೀನಿ, ಜಾಸ್ತಿ ಮಿಲೆಟ್ಸ್ ಇದೆ. ತುಂಬ ಸಿಂಪಲ್, ಅರ್ಧ ಗಂಟೆಲೆಲ್ಲ ಮಾಡಿ ಮುಗಿಸ್ಕೋಬೋದು. ಬೇಗ ನೀವು ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಮಾಡಿಬಿಟ್ಟು ನಮಗೆ ಕಮೆಂಟಲ್ಲಿ ಹಾಕಿ. ಇನ್ನು ನಮ್ಮಮ್ಮ ಮಾಡೋ ಸ್ಪೆಷಲ್ ರೆಸಿಪೀಸ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ನೆಕ್ಸ್ಟ್ ಕುಡಿಯೋದನ್ನ ಮಾಡ್ತಾ ಇದ್ದೀನಿ. ಏನೋ ಕುಡಿಯೋದು ಮಾಡ್ತಾರಂತೆ, ಅದೇನು ಮಾಡ್ತಾರೆ ತೋರಿಸ್ತೀನಿ. ಎಂಜಾಯ್ ಮಾಡಿ.